ನಮಸ್ಕಾರ ರೀ ಎಲ್ಲರಿಗೂ ಗುಡ್ ನೈಟ್ ಹೇಳೋ ಟೈಮು. ಬಟ್ ನಮಗೆ ಗುಡ್ ನೈಟ್ ಇಲ್ಲ. ನಮಗೆ ಗುಡ್ ನೈಟು ನಾವು ಮಲಗದ ಮೇಲೆ. ಏನು ಸಡನ್ನಾಗಿ ಮತ್ತೆ ಪ್ರತ್ಯಕ್ಷ ಆಗಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಒಂದು ದೊಡ್ಡ ಜರ್ನಿ ಚಿಕ್ಕದಾಗಿ ಸಿಂಪಲಾಗಿ ಹೇಳ್ಬಿಡ್ತೀನಿ. ಆ್ಯಸ್ ಯೂಶ್ವಲಾಗಿ ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ ಅಂತ ಕ್ಯಾಪ್ಷನ್ ಹಾಕ್ಕೊಂಡು ಹಿಂದ್ಗಡೆ, ನನ್ನ ಹಿಂದೆ ಅಲ್ಲ ಕಾರ್ ಹಿಂದ್ಗಡೆ ಪ್ರಯಾಣ ಪ್ರಾರಂಭ ಮಾಡಿದವನಿಗೆ ಇವತ್ತು ಹಾಗೆ ಬೆಳಗ್ಗೆನೇ ಹೆಸರುಘಟ್ಟಾಗಿ ಹೋದೆ. ಒಂದು 3 ಜನ ನಾರ್ತ್ ಇಂಡಿಯನ್ಸು, ಅವ್ರು ಯಾವ್ಯಾವ ಒಟ್ಟಿನಲ್ಲಿ ಇಂಡಿಯನ್ಸ್, ಓಕೆ, ಭಾರತೀಯರು, ಹಿಂದಿ ಮಾತನಾಡ್ತಕ್ಕಂಥವ್ರು 3 ಜನ ಹುಡುಗರು ನನ್ನನ್ನು ನನ್ನ ಕ್ಯಾಬ್ ಬುಕ್ ಆಗಿತ್ತು ಪಾಂಡಿಚೇರಿಗಿನ ಸ್ವಲ್ಪ ಹಿಂದೆನೇ ಯಾವುದೋ ಒಂದು ಪ್ಲೇಸು, ಅಲ್ಲಿ ಡ್ರಾಪ್ ಮಾಡಬೇಕಾಗಿತ್ತು. ಸೊ ಅವರು ಬೆಳಗ್ಗೆ ಬಂದೆ ಹೆಸರುಘಟ್ಟದ ಹತ್ರ ಒಳಗಡೆ ಅವ್ರು 3 ಜನ ಏನೇನೋ ಅವ್ರದ್ದೇನೋ ಐಟಮ್ಸ್ ಎಲ್ಲ ಇಟ್ಕೊಂಡು ಗಾಡೀಲಿ ಹಿಡಿಸೋವಂಥ ಐಟಮ್ಸೇ ಎಲ್ಲ ಕೂಡ ಹಾಯಾಗೆಲ್ಲ ಜೋಡಿಸ್ಕೊಂಡ್ರು. ಕೂತ್ಕೊಳ್ಳೋಕೆ ಮೊದಲು ನಾನು ಇನ್ನೂ ತಿಂಡಿ ತಿಂದಿಲ್ಲ ಅಂತಂದರೆ ಅಲ್ಲೇ ಯಾವುದೋ ಕ್ಯಾಂಟೀನ್ ಇದೆ, ಹೋಗಿ ಕಮ್ಮಿಗೆ ಒಳ್ಳೆ ಫುಡ್ ಸಿಗುತ್ತೆ ಅಂದರು. ದೇ ಗಿವನ್ ಎ ಸ್ಮಾಲ್ ಸಜೆಷನ್. ಇವತ್ತು ಭಾಳ ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಕ್ಯಾಂಟೀನಲ್ಲಿ ದೋಸೆ ತಿಂದೆ. ಇಂಟ್ರೆಸ್ಟಿಂಗ್, ಓಕೆ ಟೇಸ್ಟ್, ಬಟ್ ಓಕೆ, ಕಡಿಮೆ ರೇಟಲ್ಲಿ ಅಷ್ಟು ಮಾತ್ರ ಸಿಕ್ಕಿದ್ದು ಒಂಥರ ಖುಷಿನೇ ಸರಿ. ಸೊ ಅಲ್ಲಿಂದ ಹಂಗೆ ಮಾತಾಡಿಕೊಂಡು ಹಾಡುಗಳು ಕೇಳಿಕೊಂಡು ಅವ್ರಿಗೆ ಯಾವ್ದ್ಯಾವ್ದು ಖುಷಿನೋ ಆ ಹಾಡುಗಳನ್ನೆಲ್ಲ ಹಾಕ್ಕೋತಾ ಇದ್ರು. ಬ್ಲೂಟೂತ್ ಕನೆಕ್ಟ್ ಮಾಡಿಕೊಟ್ಟಿದ್ದೆ. ಒಳ್ಳೆ ಜೋಶಲ್ಲಿದ್ದರು. ಹೂ ಅಂಟವಾ ಮಾಮ ಅಂತ ಅದು ಹಿಂದಿನಲ್ಲಿ ಪುಷ್ಪರಾಜ್ ಅಂದ್ಕೊಂಡು. ಅಂದರೆ ಸ್ವಲ್ಪ ಮಟ್ಟಿಗೆ ಭಾಳ ಇದ್ದಿದ್ದರಲ್ಲಿ ಅವ್ರು ಸಂತೋಷವಾಗಿ, ಅವ್ರಿಗೆ ಬರ್ತಕ್ಕಂಥ ಕಡಿಮೆ ಸಂಬಳ ಆದರೂ ಕೂಡ ದೇ ಎಂಜಾಯ್ಡ್ ಎ ಲಾಟ್. ಅವ್ರು ನೋಡಿದಾಗ ಖುಷಿ ಅನ್ನಿಸ್ತು. ಆ ದಾರಿ ಮಧ್ಯದಲ್ಲಿ ಒಂದು ಟೀ ಕೊಡಿಸಿದ್ರು, ಒಂದು ವಾಟರ್ ಬಾಟ್ಲ್ ನೀರು ಎತ್ಕೊಂಡೆ, ಕುಡಿದೆ. ಸೊ ಈ ಪ್ರಯಾಣವೇ ಹಾಗೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಇವತ್ತಿನ ಪ್ರಯಾಣ ಯಾವ ರೀತಿ ಇತ್ತು ಅಂತಂದರೆ ಅದು ಡಿಫ್ರೆಂಟಾಗಿದ್ದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೇನೆ. ದೀಪಕ್ ಅನಿಸುತ್ತೆ, ಅವರು ಯಾವುದೋ ಒಂದು ಸರ್ವೆ ರಿಲೇಟೆಡ್ ಅವರು ಕಂಪನಿ ಅವರು ಅನಿಸುತ್ತೆ, ಅವರು ಹುಡುಗರುಗಳು, ಅವರು ಓನರಲ್ಲಿದ್ದರು. ಬಟ್ ಇಟ್ಸ್ ಎ ನೈಸ್ ಜರ್ನಿ, ಎಂಜಾಯ್ ಮಾಡಿದೆ. ಬ್ಯಾಡ್ ಥಿಂಗ್ ಏನಂತಂದರೆ ಒಂದು ರೀತಿ ಕೆಟ್ಟ ಒಂದು ಸನ್ನಿವೇಶನೇ. ಹೋಗ್ತಾ ಏನೋ ಡ್ರಾಪ್ ಸಿಕ್ತು, ರಿಟರ್ನ್ ಯಾರೂ ಇಲ್ಲ, ಒಬ್ಬನೇ. ನನ್ನಷ್ಟಕ್ಕೆ ನಾನು ಮಾತನಾಡ್ಕೊಂಡ್ರೆ ಹುಚ್ಚ ಅನ್ಕೊತಾರೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡು ನನ್ನಷ್ಟಕ್ಕೆ ನಾನು ಈ ಥರ ಮಾತಾಡಿದ್ರೆ ಇಟ್ಸ್ ಜಸ್ಟ್ ಶೇರಿಂಗ್ ದ ಥಾಟ್ಸ್ ವಿತ್ ಸಮ್ ಒನ್ ಹೂ ಆರ್ ಲಿಸನಿಂಗ್. ಇದನ್ನು ಯಾರು ಕೇಳ್ತಿದ್ದಾರೆ ಅವ್ರಿಗೆ ಈ ವಿಡಿಯೋ ಒಂದು ಒಳ್ಳೆ ಇದಾಗುತ್ತೆ. ಬಟ್ ತುಂಬ ಧಗೆ ಇತ್ತು. ಧಗೆ ಮೀನ್ಸ್ ಅದು ಟೆಂಪ್ರೇಚರ್ ಬಿಸಿಲಲ್ಲ, ಅದು ಇಟ್ಸ್ ಲೈಕ್ ಎ ಹ್ಯುಮಿಡಿಟಿ. ಒಂಥರ ಗೊತ್ತಲ್ಲ, ಬೀಚ್ ಸಮುದ್ರದ ಹತ್ರ ಹೇಗಿರುತ್ತೆ. ಆಫ್ಟರ್ ದ ಕ್ರಾಸಿಂಗ್ ದ ತಿರುವಣ್ಣಾಮಲೆಯಲ್ಲಿ ಲಿಟ್ಲ್ ಬಿಟ್ ಒಂದು ಚಿಕ್ಕದಾಗಿ ಊಟ ಮಾಡಿದೆ. ಯೂಶ್ವಲಿ ಡ್ರೈವಿಂಗಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದು ಇಟ್ಸ್ ನಾಟ್ ಗುಡ್. ಸಮ್ಟೈಮ್ಸ್ ಇಟ್ ಫೀಲ್ಸ್ ಲೈಕ್ ಎ ಸ್ಲೀಪಿ ಅಲ್ಲ, ತುಂಬ ಗಡದ್ದಾಗಿ ತಿಂದೆ ಅಂದರೆ 100% ನಿದ್ದೆ ಬರೋದು ಕನ್ಫರ್ಮು. ಸೊ ಯಾವತ್ತು ಟ್ರಾವೆಲಲ್ಲಿ ಒಂದು ಸ್ವಲ್ಪ ಹಸಿವಿರೋ ರೀತಿಯಲ್ಲೇ ಫುಡ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂತಂದರೆ ನಿದ್ದೆ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ. ತುಂಬ ಹೊಟ್ಟೆ ತುಂಬ ಊಟ, ತುಂಬ ಲಾಂಗ್ ಜರ್ನಿ ಮಾಡೋವಂಥ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಇಟ್ಸ್ ನಾಟ್ ಸಜೆಸ್ಟ್ ಇನ್ ನನ್ನ ಒಪಿನಿಯನ್ ಅಷ್ಟೇ. ಬಟ್ ಇಟ್ ಈಸ್ ನಾಟ್, ನನಗೆ ಗೊತ್ತಿಲ್ಲ, ಮೇ ಬಿ ಕೆಲವ್ರಿಗೆ ಸೆಟ್ ಆದರೂ ಆಗ್ಬೋದೇನೋ. ನಾನಾದರೆ ಸ್ವಲ್ಪ ಮಟ್ಟಿಗೆ ಊಟ ತೊಗೊಂಡು ತಿರುವಣ್ಣಾಮಲೆಯಲ್ಲಿ ಅಲ್ಲೇ CNG ಸ್ಟೇಷನಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು, ಸೊ ಫೈನಲಿ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಬೆಳಗ್ಗೆ 8 o'clock ಹೊರಟ್ರೆ 3:30 3:45 ರೀಚ್ ಆದೆ. ಸೇಫ್ ಆಗಿತ್ತು ಜರ್ನಿ, ಹ್ಯಾಪಿಯಾಗಿತ್ತು. ಎಲ್ಲೂ ಯಾವುದೇ ರೀತಿ ಒತ್ತಡಕ್ಕೆ ಹೋಗ್ದಿರಾ, ಸ್ಲೀಪಿ ಮೂಡ್ ಇಲ್ದಿರ. ಬಟ್ ಒಂದು ಒಳ್ಳೆ ಒಂದು ಸೈನ್ ಏನಂತಂದರೆ, ನಾವು ಹೋದ್ಮೇಲೆ ರಿಕ್ವೆಸ್ಟೆಡ್ ದೆಮ್, ನಾನು ನಿಮ್ಮ ಜೊತೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ತೊಗೋಬೋದು ಅಂತ ಕೇಳಿದೆ. ಸೊ ನನ್ನ ಅದೃಷ್ಟ ಏನಂದರೆ ದೇ ಪ್ರೊವೈಡೆಡ್ ರೂಮ್. ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ AC ಇತ್ತು. 4 ಗಂಟೆಗೆ ಮಲಗಿದೆ, ಎದ್ದಾಗ 6:30 ಆಗಿತ್ತು. ಸೊ ಫೈನಲಿ ಟ್ರಿಪ್ ಕಂಪ್ಲೀಟ್ ಆಗಿತ್ತು. ನನಗೆ ಬರಬೇಕಾದ ಅಮೌಂಟ್ ಬಂತು. ಬೇರೆ ಯಾವುದಾದ್ರೂ ಬುಕ್ಕಿಂಗ್ ಸಿಗುತ್ತಾ ಅಂತ ತುಂಬ ಟ್ರೈ ಮಾಡಿದೆ, ನೋ ಪಿಕಪ್. ಆ ಮಧ್ಯದಲ್ಲಿ ಹೆಂಡತಿ ಜೊತೆ ಮಾತು, ಮಗು ಜೊತೆ ಮಾತು,
ತಮ್ಮ ಫೋನ್ ಮಾಡ್ದೆ ಊಟ ಮಾಡಬೇಕಾದ್ರೆ, ಅಣ್ಣ ಎಲ್ಲಿದೆಯಾ ಅಂತ. ನಿಜ ಹೇಳಬೇಕು ಅಂತಂದರೆ ಈ ಫ್ರೀಲ್ಯಾನ್ಸ್ ವರ್ಕು ತುಂಬ ಡಿಫ್ರೆಂಟಾಗಿರುತ್ತೆ. ಬಟ್ ಏನಂದರೆ ಇದಕ್ಕೆ ಪ್ರಾಪರ್ ಪ್ಲ್ಯಾನ್ ಇಲ್ಲ ಅಂತಂದರೆ ಅಷ್ಟೇ ಡಿಸಡ್ವಾಂಟೇಜ್ ಕೂಡ ಇದೆ. ಬಟ್ ಸ್ಟಿಲ್ ಓಕೆ, ಇವತ್ತಿನ ಜರ್ನಿನಲ್ಲಿ ನೋ ಲಾಸ್ ನೋ ಗೈನ್. ಬಟ್ ಸ್ಟಿಲ್ ಐ ಆಮ್ ರಿಟರ್ನಿಂಗ್ ಟು ಬ್ಯಾಂಗ್ಳೂರ್ ಒಬ್ಬನೇ. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ದಿಸ್ ಪ್ಲೇಸ್. ಅಂದರೆ ಈಗ ಇದು ಯಾವುದಿದು ವನತಿಂಡಿ ಅಂತಲೇ ಯಾವುದೋ ಒಂದು ಪ್ಲೇಸ್ ಇದೆ ಇಲ್ಲಿ. ಐ ಕ್ರಾಸ್ಡ್ ದಟ್. ಅಂದರೆ ಪಾಂಡಿಚೇರಿ ನಾನು ಒಳಗಡೆ ಹೋಗಿಲ್ಲ, ಬಾರ್ಡರ್ ಅದು ತಮಿಳ್ನಾಡು ಬಾರ್ಡ್ರಿಂದ ರಿಟರ್ನ್ ಆಗಿದೆ. ಸೊ ರಿಟರ್ನ್ ಆಗ್ತಾ ಪ್ಲೇಸ್ ವನತಿಂಡಿನೋ ಅದೇ ವನತಿಂಡಿ ಆ ಪ್ಲೇಸ್ ಕ್ರಾಸ್ ಮಾಡಿ ಟುವರ್ಡ್ಸ್ ತಿರುವಣ್ಣಾಮಲೈ ಹೋಗ್ತಿದ್ದೀನಿ. ಕಂಫರ್ಟಾಗಿದ್ದೀನಿ, ನಥಿಂಗ್ ಟು ಬಿ ವರಿ. ನಿದ್ದೆ ಥರ ಮೂಡಿಲ್ಲ, ಫ್ರೆಶ್ ಆಗಿದೆ ಮೈಂಡು, ಬಾಡಿ ಎಲ್ಲ ಕೂಡ. ಆ ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಲೀಪ್ ಆ್ಯಕ್ಚುಲಿ ಅಲ್ಲಿ. ಅದರಲ್ಲಿ AC ಬೇರೆ ಇತ್ತು, ಅವ್ರು ಪಾಪ ರೂಮ್ ಕೊಟ್ಟವ್ರು ಮಲ್ಕೊಂಬಿಡಿ ಅಂತ ಹೇಳಿದ್ರು. ಸೊ ಐ ಗಾಟ್ ಎ ವೆರಿ ಬ್ಯೂಟಿಫುಲ್ ಸ್ಲೀಪ್ ದೇರ್. ಆ್ಯಂಡ್ ನಾವು ಐ ಆಮ್ ರೀಚಿಂಗ್ ತಿರುವಣ್ಣಾಮಲೈ. ಇನ್ ಬಿಟ್ವೀನ್ ಏನಂದರೆ ಗೋವಿಂದ ಅಂದ್ಕೊಂಡು ಒಂದು ಉತ್ಸವವನ್ನು ಮಾಡ್ತಾಯಿದ್ರು. ಆ ಊರ ಹೆಸರು ಗೊತ್ತಿಲ್ಲ. ಐ ಜಸ್ಟ್ ಶೇರ್ಡ್ ದಟ್ ಫೋಟೋ ಇನ್ ಮೈ FB ಫೇಸ್ಬುಕ್ಕಲ್ಲಿ. ಗಾಡಿ ಸ್ವಲ್ಪ ಪಕ್ಕಕ್ಕೆ ಹಾಕ್ಬಿಟ್ಟು ಒಂದು ರಿಫ್ರೆಶ್ ಮೂಡು. ನಾವು ಅದನ್ನು ಎಂಜಾಯ್ ಮಾಡುವಂತಹ ಮನಸ್ಥಿತಿ ನಮಗಿರಬೇಕಷ್ಟೆ. ಸೊ ದಟ್ ಮೂಮೆಂಟ್ ನಾನು ಏನು ಮಾಡಿದೆ ಅಂತಂದರೆ, ಅಲ್ಲಿ ಇಳಿದ್ಬಿಟ್ಟು ಗಾಡಿ ಒಂದು ಸೈಡ್ಗೆ, ಅಂದರೆ ರೋಡಿಂದ ಸ್ವಲ್ಪ ಒಳಗಡೆ ಮರದ ಕೆಳಗಡೆ ಹಾಕ್ಬಿಟ್ಟು ಆ ಕತ್ತಲಲ್ಲಿ ಅವರು ಗೋವಿಂದ ಅಂತಿದ್ರೆ ಇಟ್ಸ್ ಲೈಕ್ ಎ ಝೂಮ್. ನಮ್ಮಲ್ಲಿ ಹೇಗೆ ಒಂದು ಜೋಶ್ ಬರುತ್ತೆ, ಗಾಡಿ ಸೈಡ್ಗೆ ಹಾಕಿ ಲಾಕ್ ಮಾಡಿಬಿಟ್ಟು ಸೀದಾ ನಾನು ಗೋವಿಂದ ಅಂತ ಹೇಳಿ ಆ ಒಂದು ಉತ್ಸವದಲ್ಲಿ ಭಾಗಿಯಾಗಿ ಸುಮ್ಮನೆ ಒಂದು 10 ಹೆಜ್ಜೆ ಹಾಕಿದೆ. ಮತ್ತು ಅದೊಂದು ಸ್ವಲ್ಪ ನನಗೆ ಒಂದೊಂದಷ್ಟು ಹುಮ್ಮಸ್ ಕೊಡ್ತು. ಸೊ ನಾವು ಐ ಆಮ್ ಅಗೇನ್ ಅದು ಮುಗಿದ ಮೇಲೆ ಆ ಫೋಟೋ ಎತ್ತಿ ಒಂದು ಫೇಸ್ಬುಕ್ಕಲ್ಲಿ ಒಂದು ರಿಮೆಂಬರೆನ್ಸ್ಗೆ ಇಟ್ಬಿಟ್ಟು ನಾನು ಇಂಥ ಜಾಗದಲ್ಲಿದ್ದೆ ಇಂಥ ದಿನ ಅಂತ ಹೇಳಿ ಕೀಪ್ ಆನ್ ಆಲ್ ದ ಮೆಮೊರೀಸ್. ಅದನ್ನೆಲ್ಲ ಗುರ್ತಲ್ಲಿಡೋದು ಕೂಡ ಒಂದು ರೀತಿಯಾದಂತಹ ಒಂದು ಹ್ಯಾಬಿಟ್, ಅಂದರೆ ತಪ್ಪೇನಿಲ್ಲ. ಸೊ ಟುಡೇ ಒನ್ ಮೋರ್ ಮೆಮೊರಿ ಇನ್ ತಮಿಳ್ನಾಡು. ಐ ಸ್ಪೆಂಡ್ ಎ ಬ್ಯೂಟಿಫುಲ್ ಟೈಮ್. ಐ ಡೋಂಟ್ ನೋ ದಟ್ ಪ್ಲೇಸ್ ಆ್ಯಕ್ಚುಲಿ. ಅದೇನೋ ಊರು ಹೆಸರು ಫೋಟೋದಲ್ಲಿ ಬಂದಿದೆ. ಐ ಫೆಲ್ಟ್ ಹ್ಯಾಪಿ. ಆ್ಯಂಡ್ ನೌ ಐ ಆಮ್ ರೀಚಿಂಗ್ ವಿತಿನ್ 30-45 ಮಿನಿಟ್ಸ್ ಮೇ ಬಿ. ಐ ಥಿಂಕ್ 40 ಕಿಲೋಮೀಟರ್ಸ್ ಅಂದರೆ ನಾನು ಅವಾಯ್ಡ್ ಮಾಡ್ತೀನಿ ತುಂಬ ಸ್ಪೀಡ್ ಜರ್ನಿ. ಇಟ್ ಈಸ್ ನಾಟ್ ರೆಕಮೆಂಡೆಡ್. 80 ಮ್ಯಾಕ್ಸ್ 80. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದು 90 ರೀಚ್ ಆಗ್ಬೋದೇನೋ, ಅದು ತುಂಬ ಕಷ್ಟಪಟ್ಟು. ಸೊ ಮೈ ಟ್ರಾವೆಲ್ ಲೈಕ್ ದಿಸ್. ಆ ಮಧ್ಯದಲ್ಲಿ ಹೋಟೆಲಲ್ಲಿ ಐಶ್ವರ್ಯ ಹೋಟೆಲ್ ಅನಿಸುತ್ತೆ. ಐ ಟೇಕನ್ ಸಮ್ ಲಿಟಲ್ ಬಿಟ್ ಆಫ್ ಫುಡ್. ಒಂದು ಪುಡಿ ದೋಸೆ, ಬಟರ್ ಪುಡಿ ದೋಸೆ. ಇಟ್ ಈಸ್ ಟೇಸ್ಟಿ. ಆ್ಯಂಡ್ ಚಟ್ನಿ ಆಲ್ಸೋ, ಕೊಬ್ಬರಿ ಚಟ್ನಿ, ಕೋಕೋನಟ್ ಚಟ್ನಿ. ನೀವು ತಮಿಳ್ನಾಡು ವಿಸಿಟ್ ಮಾಡಿದ್ರೆ ಸಮ್ ಆಫ್ ದ ಪರ್ಟಿಕ್ಯುಲರ್ ಹೋಟೆಲ್ಸ್ ದೇ ಗಿವ್ ದಟ್ ಕೋಕೋನಟ್ ಚಟ್ನಿ ದಟ್ ಈಸ್ ರಿಯಲಿ ಟೇಸ್ಟಿ. ವೈಟ್ ಕಲರಲ್ಲಿರುತ್ತೆ. ನನಗೆ ರೆಗ್ಯುಲರಾಗಿ ನಾನು ಆ ವೈಟ್ ಕಲರ್ ಚಟ್ನಿನ ತುಂಬ ಇಷ್ಟಪಡ್ತೇನೆ. ಬಿಕಾಸ್ ಹೆಬ್ಬಾರ್ ಅಂತ ಅನಿಸುತ್ತೆ, ಅವರು ತುಂಬ ಹೇಳ್ತಿರ್ತಾರೆ ಕೋಕೋನಟ್ ಯೂಸ್ ಮಾಡಿ ಅಂತ, ಒಬ್ಬರು ಡಾಕ್ಟರು. ಸೊ ಕೋಕೋನಟ್ ಅವಕಾಶ ಸಿಕ್ಕಿದಾಗ ಐ ಚೂಸ್ ಟು ಈಟ್. ಭಾಳ ಚೆನ್ನಾಗಿತ್ತು ಚಟ್ನಿ ಎರಡೂ ಕೂಡ. ಸಾಂಬಾರು ಕೂಡ ಟೇಸ್ಟಿಯಾಗಿತ್ತು. ಎಸ್ಪೆಷಲಿ ನಾನು ತಮಿಳ್ನಾಡು ಬಂದಾಗ ಮುನಕ್ಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಆಲ್ ಟೈಮ್ ಫೇವ್ರೆಟ್ ಟು ಮೀ. ಜಸ್ಟ್ ರಿಮೆಂಬರ್ಡ್ ಕಡಲೂರು. ನಾನೀಗ ನಿಮ್ಮನ್ನೆಲ್ಲ ತುಂಬ ಹಿಂದಕ್ಕೆ ಕರ್ಕೊಂಡು ಹೋಗಬೇಕಾಗತ್ತೆ. ಐ ವಾಸ್ ವರ್ಕ್ಡ್ ಇನ್ ಲೋಟಸ್ ಚಾಕ್ಲೇಟ್ ಕಂಪನಿ. ಆ ಕಂಪನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಕಡಲೂರಿಗೆ ನಾನು ಮತ್ತು ನಮ್ಮ ಕೊಲೀಗ್ಸ್ ಎಲ್ಲ ಹೋಗಿದ್ವಿ ಬಿಕಾಸ್ ಆಫ್ ಎಕ್ಲೇರ್ಸ್ ಲಾಂಚಿಂಗ್. ಸೊ ಅದು ಒಂದು ರೀತಿ ಅವಿಸ್ಮರಣೀಯ ಅಂದರೂ ತಪ್ಪಿಲ್ಲ. ಅವರೆಲ್ಲ ತಮಿಳ್ ಮಾತನಾಡೋರು. ನಾನು ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ಕೊಲೀಗ್ ಬ್ಯಾಂಗ್ಳೂರಿಂದ ಕಳಿಸಿದ್ರು ನಮ್ಮನ್ನು. ಸ್ಪೆಷಲಾಗಿ ಸೆಲೆಕ್ಟ್ ಮಾಡಿ ಯು ಹ್ಯಾವ್ ಟು ಗೋ ಆ್ಯಂಡ್ ಲಾಂಚ್ ದ ಪ್ರಾಡಕ್ಟ್ ಬಿಕಾಸ್ ವಿ ಆರ್ ಸಕ್ಸೀಡೆಡ್ ಇನ್ ಕರ್ನಾಟಕ ಟು ಲಾಂಚ್ ದಟ್ ಎಕ್ಲೇರ್ಸ್. ಸೊ ದಟ್ ನಮ್ಮ ಇಬ್ಬರ ಹೆಸರನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನು ಚೆನ್ನೈಗೆ ಕಳಿಸಿದ್ರು. ಹಿಸ್ ನೇಮ್ ಇಸ್ ಶಾನ್ಬೋಗ್. ಐ ಆಮ್ ರಿಮೆಂಬರಿಂಗ್ ಹಿಮ್. ಐ ಡೋಂಟ್ ನೋ, ಹಿಸ್ ನಂಬರ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಇದನ್ನು ನೋಡಿ ಏನಾದರೂ ಶಾನ್ಬೋಗು ಇದು ಪಣೀಂದ್ರ ನಂಗೆ ಗೊತ್ತು ಅಂತ ಫೋನ್ ಮಾಡಿದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಹಾಗೆ ಆ ಕಡಲೂರಿನ ಸ್ನೇಹಿತರು ನನ್ನ ಜೊತೆ ಬಂದವರು ಚೆನ್ನೈಯಿಂದ
ಅವ್ರ ಹೆಸರುಗಳೆಲ್ಲ ನಂಗೆ ಮರ್ತಿದೆ. ಬಟ್ ಈ ವಿಡಿಯೋ ನೋಡಿ ಅವರು ಲೋಟಸ್ ಚಾಕ್ಲೇಟ್ ಇದೆಲ್ಲ ಜ್ಞಾಪಿಸ್ಕೊಂಡು ಮೇ ಬಿ ಈ ಪರ್ಸನನ್ನು ನಾವು ನೋಡಿದ್ದೀವಿ ಅಂತ ಫೋನ್ ಮಾಡಿದ್ರೆ ಅದರಲ್ಲಿ ಆಶ್ಚರ್ಯನೂ ಇಲ್ಲ. ಸೊ ಆ ಒಂದು ಸನ್ನಿವೇಶನ ನಾನು ಯಾಕೆ ರಿಮೆಂಬರ್ ಮಾಡ್ಕೊಳ್ತೀನಿ ಅಂತಂದರೆ, ಆ ಎಕ್ಲೇರ್ಸ್ ಲಾಂಚಿಂಗ್ ಅನ್ನೋದೇ ಬಹಳ ವಿಶೇಷವಾದಂಥ ಕೆಲಸ ಆಗಿತ್ತು ನಮಗೆ. ಲಿಟ್ಲ್ ಬಿಟ್ ಆಫ್ ಕಂಪ್ಲೇಂಟ್ ಇದ್ದರೂ ಕೂಡ ಆವತ್ತಿನ ಒಂದು ಲಾಂಚಿಂಗ್ ಟೈಮಲ್ಲಿ ಅದೊಂದು ಸ್ವಲ್ಪ ಸಣ್ಣದಾಗಿ, ಮತ್ತು ದೇ ಚೇಂಜ್ಡ್ ದಟ್ ಆ್ಯಕ್ಚುಲಿ ದ ಪ್ರೊಸೀಜರ್ ಆಫ್ ಮೇಕಿಂಗ್ ಚಾಕ್ಲೇಟ್ ದೇ ಚೇಂಜ್ಡ್ ಆ್ಯಂಡ್ ಇಟ್ಸ್ ಓಕೆ. ಆ ಟೈಮಲ್ಲಿ ನಾವು ಲಾಂಚ್ ಮಾಡಿದಾಗ ಏನಾಯಿತು ಅಂತಂದರೆ, ಕರ್ನಾಟಕದಲ್ಲಿ ವಿ ಸಕ್ಸೀಡೆಡ್ ಇನ್ ಸಮ್ ಪರ್ಟಿಕ್ಯುಲರ್ ಏರಿಯಾಸ್, ಎಸ್ಪೆಷಲಿ ಇನ್ ಮೈ ಏರಿಯಾ. ಇನ್ ದ ಟೈಮ್ ಐ ವಾಸ್ ಎ ಟೆರಿಟರಿ ಸೇಲ್ಸ್ ರೆಪ್ರೆಸೆಂಟೇಟಿವ್. ಆ ಟೈಮಲ್ಲಿ ನಾನು ತೊಗೊಂಡಂಥ ಚಾಲೆಂಜಿಂಗ್ ತುಂಬ ಕಷ್ಟವಾಗಿದ್ದರೂ ಕೂಡ ಐ ರೀಚ್ಡ್ ದಟ್ ಟಾರ್ಗೆಟ್ ಆ್ಯಂಡ್ ದಟ್ ಟೈಮ್. ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ 20 ಇಯರ್ಸ್ ಹಿಂದಿನ ಕತೆ, 20 ವರ್ಷದ ಹಿಂದಿನ ಕತೆ. ನಮ್ಮ ಬಾಸ್ ಬಂದು ಶ್ರೀಧರ್ ತುಂಬ ಬೆಂಡೆತ್ತಿದ್ರು. ಬಟ್ ಕಡಲೂರಿನ ಕತೆಗೆ ಬಂದಾಗ ನಾವು ಅಲ್ಲಿ ಬಂದು ಆ್ಯಕ್ಚುಲಿ ಅರ್ಲಿ ಇನ್ ದ ಮಾರ್ನಿಂಗ್ ಗಾಟ್ ಅಪ್. ಬಟ್ ಆ ಹುಡುಗರು ಮಾತ್ರ ಬರಲಿಲ್ಲ. ಯಾಕೆ ಅಂತಂದರೆ ನಾವೆಲ್ಲ ರೆಡಿಯಾಗಿ ಕೂತಿದ್ವಿ, ಆ ಹುಡುಗರು ಬರೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಬಿಕಾಸ್ ಇಲ್ಲಿ ಮಾರ್ಕೆಟ್ ಆಗ ಸ್ವಲ್ಪ ಲೇಟಾಗೇ ಶುರು ಆಗ್ತಿದ್ದಿದ್ದು. ಸೊ ಚೆನ್ನೈಯಲ್ಲಿ ಬಸ್ ಹತ್ಕೊಂಡು ಕಡಲೂರಲ್ಲಿ ಇಳಿದು ಆ ವೆದರು, ನಾನು ಆ ಟೈಮಲ್ಲಿ ನಾನು ಈ ಬೀಚ್ ಅಂದರೆ ಮೀನ್ಸ್ ಸಮುದ್ರದ ಹತ್ತಿರ ಇರತಕ್ಕಂತಹ ಪ್ರದೇಶಗಳನ್ನು ನಾನು ವಿಸಿಟ್ ಮಾಡೋದಾಗಲಿ ಅದರ ಅನುಭವವನ್ನಾಗಲಿ ಪಡೆದಿದ್ದು ಬಹಳ ಕಡಿಮೆನೇ ಸರಿ. ಅಂಥ ಟೈಮಲ್ಲಿ ಏನಾಗಿತ್ತು ಅಂತಂದರೆ, ಆ ಕಡಲೂರಿಗೆ ಹೋದಾಗ ಆ ಬೀಚ್ ಎನ್ವಿರಾನ್ಮೆಂಟು ತುಂಬ ಇರುಸು ಮುರುಸು ಮಾಡ್ತಿತ್ತು. ಮೈಯೆಲ್ಲ ಆ ಟೀ ಶರ್ಟ್ ಕೊಟ್ಟಿದ್ರು, ಯೂನಿಫಾರ್ಮು ಎಲ್ಲ ಬೆವರೋಗ್ಬಿಟ್ಟಿತ್ತು ಆ್ಯಕ್ಚುಲಾಗಿ. ಆ್ಯಂಡ್ ಫೀಲಿಂಗ್ ವೆರಿ ಒಂಥರ ನಮ್ಮ ಬಗ್ಗೆ ನಮಗೆ ಒಂಥರ ಆಗ್ತಿತ್ತು ಆ ಬೆವರು ಸ್ಮೆಲ್ಲು. ಬಟ್ ಸ್ಟಿಲ್ ಅಲ್ಲಿ ಕೂಡ ನಾವು ನಮ್ಮ ವರ್ಕ್ ಏನಿದೆ ಅದನ್ನು ಸ್ಯಾಟಿಸ್ಫ್ಯಾಕ್ಟ್ರಿ ಲೆವೆಲಲ್ಲಿ ಮಾಡಿದ್ವಿ. ಬಟ್ ಎವ್ರಿ ಟೈಮ್ ಐ ರಿಮೆಂಬರ್ಡ್ ದಟ್ ಅಲ್ಲಿ ಒಂದು ಘಟನೆ ಆಯಿತು. ನಾವು ಚೆನ್ನೈಯಲ್ಲಿ ಎಕ್ಲೇರ್ಸನ್ನು ಲಾಂಚ್ ಮಾಡಬೇಕಾದ್ರೆ ಐ ಡೋಂಟ್ ನೋ ಇನ್ ದ ಟೈಮ್ ಹೌ ಟು ಸ್ಪೀಕ್ ದ ತಮಿಳ್. ಸೊ ನಾನು ಅವ್ರಿಗೆ ಕೇಳಿದೆ, ಅವರೇನು ಅಂದರೆ, ನೀವು ಬಂದಿದ್ದೀರಾ, ಕಳಿಸಿದ್ದೀರಾ, ಆರಾಮಾಗಿ ಇದ್ಬಿಡಿ, ಆರಾಮಾಗಿ ನಾವು ನೋಡ್ಕೊಳ್ತೀವಿ ಮಿಕ್ಕಿದ್ದೆಲ್ಲ. ಅಂದರೆ ನೋ ಅಂದರೆ ಆ ತೆಗೆದುಕೊಳ್ತಕ್ಕಂತಹ ಸ್ಯಾಲ್ರಿಗೆ ಅದಕ್ಕೆ ಸಂಬಂಧಪಟ್ಟಷ್ಟು ಕೆಲಸ ಮಾಡಲಿಲ್ಲ ಅಂದರೆ ಇನ್ ದೋಸ್ ಡೇಸ್ ಅದು ಹಾಗೆ ಕಂಟಿನ್ಯೂ ಆಗಿದೆ ಬಿಡಿ, ಹ್ಯಾಬಿಟ್ ಆಗಿದೆ, ಅದರಲ್ಲಿ ಬೇರೆ ವಿಷಯನೇ ಇಲ್ಲ. ಬಟ್ ಆ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ, ನಾವು ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಪಡೆಯೋದಕ್ಕೋಸ್ಕರ ಇಲ್ಲ ನಾವು ಕಲ್ತ್ಕೊಳ್ತೀವಿ, ವಿಲ್ ಡೂ ಟುಗೆದರ್ ಅಂತ ಹೇಳಿಬಿಟ್ಟು ನನಗೆ ಏನಾದರೂ ಒಂದು ಟಾಸ್ಕ್ ಅಂದರೆ ಏನಾದರೂ ಒಂದು ಅಪ್ರೋಚ್ ಆಗೋ ವಿಧಾನ ಹೇಳ್ಕೊಡಿ ಅಂತಂದರೆ ನಾನೇ ಕೇಳಿದೆ. ಅವರಲ್ಲಿ ಒಬ್ಬರಿಗೆ ತಮಿಳ್ನಾಡಲ್ಲಿದ್ದರೂ ಕೂಡ ಹಿ ನೋಸ್ ಲಿಟ್ಲ್ ಬಿಟ್ ಆಫ್ ಕನ್ನಡ. ಅವ್ರು ನನ್ನ ಹತ್ರ ಅಂದರೆ ಅವರು ಸ್ವಲ್ಪ ದಿನ ಬ್ಯಾಂಗ್ಳೂರಲ್ಲಿ ಇದ್ದಿದ್ದರಿಂದ ಹಿ ಸ್ಪೋಕನ್ ಕನ್ನಡ ವಿತ್ ಮೀ. ಆ ಟೈಮಲ್ಲಿ ಅವ್ರು ಹೇಳ್ತಿದ್ರು, ನಾನು ಹೆಂಗೆ ಅಪ್ರೋಚ್ ಆಗಬೇಕು ಇಲ್ಲಿರೋರನ್ನ ಅಂತ ಕೇಳಿದಾಗ ಅವ್ರು ನಂಗೆ ಒಂದು ಸೆಂಟೆನ್ಸ್ ಹೇಳಿಕೊಟ್ರು, ಇಂದ ಚಾಕ್ಲೇಟ್ ನಲ್ಲ ಇರುತ್ತೆ ಸರ್. ಈ ಒಂದು ಸೆಂಟೆನ್ಸು ನನಗೆ ತುಂಬ ಕ್ಯಾಚಿ ಆಗಿಬಿಡ್ತು. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ನನ್ನ ಕೈಯಲ್ಲಿ ಜಾರ್ ಇರೋದು ಅಂದರೆ ಅದು ಎಕ್ಲೇರ್ಸ್ ಜಾರು, ಪ್ರತಿ ಶಾಪ್ಗೂ ಹೋಗ್ಬಿಟ್ಟು ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಏನೋ ತಮಿಳು, ಐ ನೋ ವೆಲ್ ತಮಿಳ್ ಲ್ಯಾಂಗ್ವೇಜ್ ಅನ್ನೋ ಥರ, ಎಂದ ಚಾಕ್ಲೇಟ್ ನಲ್ಲ ಇರುತ್ತೆ ಸರ್ ಅಂತ ಹೇಳಿಬಿಟ್ಟು ಅವ್ರ ಭಾಷೆಯಲ್ಲೇ ಅವ್ರಿಗೆ ಅದನ್ನು ಮಾರೋದಕ್ಕೆ ಪ್ರೆಸೆಂಟೇಷನ್ ಟೈಪು ಕೊಡ್ತಿದ್ದೆ. ಬಟ್ ಅದರಲ್ಲಿ ತುಂಬವರೆಗೂ ಆಮೇಲೆ ಅವ್ರು ಮಾತನಾಡ್ತಿದ್ರೆ ನಾನು ಅದನ್ನು ಗ್ರಹಿಸ್ತಕ್ಕಂಥದ್ದು. ಹೌ ದೇ ಸ್ಪೀಕ್ ಅಂದರೆ ಪ್ರದೇಶಕ್ಕೂ ತುಂಬ ಡಿಫ್ರೆನ್ಸಿಯೇಷನ್ ಇರುತ್ತೆ. ಒಂದು ಜಾಗದಿಂದ ನಾವು ಮತ್ತೊಂದು ಜಾಗಕ್ಕೆ ಹೋದಾಗ ಜನಗಳ ಮಧ್ಯೆ ಇರ್ತಕ್ಕಂಥ ಒಂದಷ್ಟು ಅಭಿಪ್ರಾಯಗಳ ಬದಲಾವಣೆ. ಯಾಕೆಂದರೆ ಪ್ರಾಂತ್ಯಗಳು ಬದಲಾಗಿರುತ್ತೆ, ರಾಜ್ಯಗಳು ಬದಲಾಗಿರುತ್ತೆ, ಸ್ಥಳಗಳು, ಆ ಜನಗಳು. ಸೊ ನಾವು ಅಲ್ಲಿ ಯಾವ ರೀತಿ ಇರ್ತಾರೆ ಜನಗಳನ್ನು ಅನ್ನೋದನ್ನು ಗ್ರಹಿಸೋದಕ್ಕೋಸ್ಕರ ಅವ್ರು ಮಾತನಾಡ್ತಿದ್ರೆ ಸುಮ್ಮನೆ ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದು ನಿಜ ಹೇಳಬೇಕು ಅಂತಂದರೆ, ನಾವು ಆ ಟೈಮಲ್ಲಿ ತಮಿಳು ನಾನು ಆ್ಯಕ್ಚುಲಿ ಬಾರ್ಡರಲ್ಲಿ ಇದ್ದವನಾಗಿರೋದ್ರಿಂದ ಅದರ ಒಂದಷ್ಟು ಮಟ್ಟಿಗೆ ನನಗೂ ಅರ್ಥ ಆಗುವಂಥದ್ದು ಇದ್ದಿದ್ದರಿಂದ ಅದನ್ನು ತಿಳ್ಕೋಬೇಕು ಅನ್ನೋ ಆಸೆನಲ್ಲಿ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಸೊ ಇವತ್ತು ನಾವು ಈ ದಾರಿನಲ್ಲಿ ಓಡಬೇಕಾದ್ರೆ ಕಡಲೂರು ಇಷ್ಟು ಕಿಲೋಮೀಟ್ರು ಇದೆಲ್ಲ ಏನು ಮಾಡುತ್ತೆ, ನಮಗೆ ಒಂದು ಸ್ವಲ್ಪ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಹಿಂದಕ್ಕೆ ಇನ್ ದ ಸೆನ್ಸ್, ಇದೆಲ್ಲ ನಾವು ಮಾಡಿದ್ವಾ, ಇಷ್ಟೆಲ್ಲ ಕಷ್ಟಪಟ್ಟಿದ್ವಾ, ಆ ಚೆನ್ನೈಯಲ್ಲಾಗಲಿ, ಆ ಕಡಲೂರಿನಲ್ಲಾಗಲಿ, ಬೇಲೂರಲ್ಲಾಗಲಿ, ಅದೆಲ್ಲ ಕೂಡ ಸ್ವೀಟ್ ಮೆಮೊರೀಸ್. ಬಟ್ ಒಳ್ಳೆಯ ಅನುಭವಗಳನ್ನು ನಾವು ಪಡ್ಕೊಂಡಿದ್ವಿ. ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು. ಸೊ ಎಗೇನ್ ಐ ಸೇ, ಈ ಚಾಕ್ಲೇಟ್ ತುಂಬ ಚೆನ್ನಾಗಿದೆ ಅಂತ ಕನ್ನಡದಲ್ಲಿ ಹೇಗೆ ಹೇಳ್ತಿದ್ವಿ, ಅದೇ ರೀತಿ ತಮಿಳು ಜನತೆಗೆ ನಾವು ಇನ್ ದ ಚಾಕ್ಲೇಟ್
ನಲ್ಲ ಇರುತ್ತೆ ಸರ್. ಅಂದರೆ ತುಂಬ ಚೆನ್ನಾಗಿದೆ ಈ ಚಾಕ್ಲೇಟ್ ಅಂದ್ಕೊಂಡು ಅಲ್ಲಿ ಕೂಡ ಒಂದಷ್ಟು ಸಕ್ಸೀಡ್ ಆಗಿ ಅದರಿಂದ ನನಗೇನೋ ಕೊಡ್ತಾರೆ ಅಂತಂದರೆ ಓಕೆ ನನಗೊಂದು ಬಾಕ್ಸ್ ಕೊಟ್ಟರು, ಊಟದ ಬಾಕ್ಸ್, ಲಂಚ್ ಬಾಕ್ಸ್. ಐ ಗಿಫ್ಟೆಡ್ ಟು ಮೈ ಡಾಟರ್. ಐ ಥಿಂಕ್ ಅದು ಇನ್ನೂ ಮನೇಲೇ ಇದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ಓಕೆ, ಬಟ್ ಆದರೆ ಆ ಒಂದು ಸಕ್ಸೀಡ್ ಅನ್ನೋದು ಏನಿರ್ತದೆ ಅಥವಾ ಸಕ್ಸಸ್ ಅನ್ನೋದು ಏನಿರ್ತದೆ ಅದು ಮನಸ್ಸಿನ ಆಳದಲ್ಲಿ ಎಷ್ಟು ಬಲವಾಗಿ ಬೇರೂರಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದೆ. I don't know who are all watching, I don't know who are all listening. Yeah, all the best to you. And I think somewhere I came here. This is ನಂಗಿಲಿ ಕೊಂಡನ್ ಟೋಲ್ ಪ್ಲಾಜಾ. ಇದು ಒಂದು ಟೋಲ್ ಹತ್ರ ಬಂದಿದ್ದೇನೆ, ನಂಗಿಲಿ ಕೊಂಡನ್ ಅಂತ. ಸೊ ಎಗೇನ್ ಈ ನಂಗಿಲಿ ಕೊಂಡನ್ ಅಂದರೆ ನಮ್ಮ ಊರೇ ಜ್ಞಾಪಕ ಬರುತ್ತೆ, ನಂಗ್ಲಿ. ಥ್ಯಾಂಕ್ಸ್ ಫ್ರೆಂಡ್ಸ್. ಬಹಳಷ್ಟು ವಿಷಯಗಳು, ಬಹಳಷ್ಟು ವಿಚಾರಗಳು, ಇನ್ನಷ್ಟು ವಿಷಯಗಳ ಜೊತೆಗೆ ಬರ್ತೀನಿ. ಫ್ರೀಲ್ಯಾನ್ಸರ್ ಫಣೀಂದ್ರ AN, ಜೊತೆಗೆ ಎಂಟರ್ಪ್ರಿನಿಯರ್ ಅಂತ ಸೇರಿಸ್ಕೊಳ್ಳಿ. ಚಿಕ್ಕಿ ಸಪ್ಲೈಯರ್, ಅರೌಂಡ್ 25 years of work experience, still moving on as a cab driver and much more. Thanks for watching. ISTA, ಇಷ್ಟ, ಈ ಸಕಾರಕ್ಕೆ ಟಾವತ್ತು, ಇಷ್ಟ ಫಣೀಂದ್ರ. ಗುಡ್ ನೈಟ್ ಆಲ್, ಬಾಯ್ ಬಾಯ್. ಮತ್ತೆ ಬರ್ತೀನಿ ಹೊಸ ಹೊಸ ವಿಷಯಗಳೊಂದಿಗೆ. ಕೀಪ್ ಆನ್ ವಾಚಿಂಗ್. ಮತ್ತೆ ಹೇಳ್ತೇನೆ, ಟು ಎಂಟರ್ಟೈನ್, ಟು ಎಂಜಾಯ್, ಟು ಲರ್ನ್ ಸಮಥಿಂಗ್ ಇನ್ ಎ ಡಿಫ್ರೆಂಟ್ ವೇ. ಅಷ್ಟು ಬಿಟ್ಟು ಇದರಲ್ಲಿ ಇನ್ನೇನೂ ಇಲ್ಲ. ಎಲ್ಲರೂ ಕೂಡ ಯಾರ್ಯಾರು ಈ ವಿಡಿಯೋನ ನೋಡಿದ್ದೀರಾ, ಜಸ್ಟ್ ಕೀಪ್ ಆನ್ ರಿಮೆಂಬರ್ ಯುವರ್ ಗುಡ್ and beautiful moments in your lives. It will give the good lead in your life actually. ಒಳ್ಳೆಯ ದಿನಗಳನ್ನು ನೆನಪು ಮಾಡ್ಕೊಳ್ಳಿ. ಜಸ್ಟ್ ಮೂವ್ ಆನ್, ನಥಿಂಗ್. ಹೋಗ್ತಾ ಇರಬೇಕು. ದಿಸ್ ಇಸ್ ದ ವೇ, ದಿಸ್ ಇಸ್ ದ ವೇ, ದಿಸ್ ಇಸ್ ದ ಪಾತ್ ಆಫ್ ಲೈಫ್. ಮತ್ತಷ್ಟು ರೋಚಕ ವಿಷಯಗಳಿದೆ, ನಾನು ಎಲ್ಲವನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್ ಆಲ್, ಟೇಕ್ ಕೇರ್, ಬಾಯ್ ಬಾಯ್.